6ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 6ನೆಯ ತರಗತಿಯ ಅಧ್ಯಾಯ 7 ಸಿಟಿಸನ್ ಆ್ಯಂಡ್ ಸಿಟಿಸನ್ಶಿಪ್ ಈ ಒಂದು ಅಧ್ಯಾಯದ ಅಭ್ಯಾಸದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡುತ್ತಾ ಸಾಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈಗ ಮೊದಲ ಪ್ರಶ್ನೆಯನ್ನು ನೋಡುವಂತಹ ಸಮಯ. ಎಕ್ಸರ್ಸೈಸಸ್ ಅಭ್ಯಾಸಗಳು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ಸ್. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳೊಂದಿಗೆ ಭರ್ತಿ ಮಾಡಿ. ದ ಟೂ ವೇಸ್ ಆಫ್ ಗೆಟಿಂಗ್ ಸಿಟಿಸನ್ಶಿಪ್ ಆರ್. ಪೌರತ್ವ ಪಡೆಯುವ ಎರಡು ವಿಧಾನಗಳೆಂದರೆ ನ್ಯಾಚುರಲ್ ಸಿಟಿಸನ್ಶಿಪ್, ಹಾಗಾದರೆ ಅದು ಸಹಜ ಒಂದು ಪೌರತ್ವ, ಮತ್ತು ಇನ್ನೊಂದು ಸಹಜೀಕೃತ ಪೌರತ್ವ ಅನ್ನೋದಕ್ಕೆ ನ್ಯಾಚುರಲೈಸ್ಡ್ ಸಿಟಿಸನ್ಶಿಪ್ ಎಂದು ಕರೆಯುತ್ತಾರೆ. ವ್ಯಾಲ್ಯುಂಟರ್ಲಿ ರೆಫ್ಯೂಸಿಂಗ್ ಸಿಟಿಸನ್ಶಿಪ್ ಈಸ್ ನೋನ್ ಆಸ್ ರೆನಾನ್ಸಿಯೇಷನ್. ಇಲ್ಲಿ ಸ್ವಯಂಕೃತವಾಗಿ ಒಬ್ಬ ನಾಗರಿಕ ತನ್ನ ಪೌರತ್ವವನ್ನು ಹಿಂತಿರುಗಿಸುವುದಾದರೆ ಅದಕ್ಕೆ ನಾವೇನಂತ ಕರೀತಾ ಇದ್ದೇವೆ, ಇಲ್ಲಿ ರೆನಾನ್ಸಿಯೇಷನ್, ಪರಿತ್ಯಾಗ ಅಂತ ಹೇಳೋದನ್ನು ಇಲ್ಲಿ ಕರೀತಾರೆ. ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ನಾವು ಪರಿತ್ಯಾಗ ಅಂತ ಕರಿಬಹುದು. ಮೂರನೆಯದಾಗಿ, ಇಂಡಿಯಾ ಹ್ಯಾಸ್ ಸಿಂಗಲ್ ಕೈಂಡ್ ಆಫ್ ಸಿಟಿಸನ್ಶಿಪ್. ಸೊ ಭಾರತದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಸೊ ಇನ್ನು ಪ್ರಶ್ನೆ ನಂಬರ್ 1, ಹೂ ಈಸ್ ಅ ಸಿಟಿಸನ್? ಸಿಟಿಸನ್ ಈಸ್ ಅ ಪರ್ಮನೆಂಟ್ ರೆಸಿಡೆಂಟ್ ಆಫ್ ದಿಸ್ ಕಂಟ್ರಿ. ಇಲ್ಲಿ ಪೌರ ಎಂದರೆ ಯಾರು ಎಂದು ಕೇಳಲಾಗಿದೆ. ಪೌರ ಎಂದರೆ ಒಂದು ದೇಶದ ಕಾಯಂ ನಿವಾಸಿಯನ್ನು ಅಥವಾ ಶಾಶ್ವತ ನಿವಾಸಿಯನ್ನು ನಾವು ಪೌರ ಎಂದು ಕರೆಯುತ್ತೇವೆ. ಆರ್ ಯು ಆನ್ ಇಂಡಿಯನ್ ಸಿಟಿಸನ್? ಹೌ? ನೀನು ಭಾರತೀಯ ಪೌರನೇ? ಹೇಗೆ? Yes, I born in India. My father and his father born in India, so I am Indian citizen. ಹೌದು, ನಾನು ಭಾರತ ಪ್ರಜೆ. ಹೇಗೆಂದರೆ ನಾನು ಭಾರತದಲ್ಲಿ ಹುಟ್ಟಿದ್ದೇನೆ. ನನ್ನ ತಂದೆ, ಆತನ ತಂದೆಯೂ ಕೂಡ ಇದೇ ದೇಶದಲ್ಲಿ ಹುಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾನು ಭಾರತದ ಪ್ರಜೆ. ಪ್ರಶ್ನೆ ನಂಬರ್ 3, ಮೆನ್ಷನ್ ಅ ಫ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗುಡ್ ಸಿಟಿಸನ್. ಒಬ್ಬ ಒಳ್ಳೆಯ ನಾಗರಿಕನ ಲಕ್ಷಣಗಳು ಯಾವುವು? ಗುಡ್ ಕ್ವಾಲಿಟೀಸ್ ಆಫ್ ಸಿಟಿಸನ್ ಆರ್ ಆನರಿಂಗ್ ದ ನ್ಯಾಷನಲ್ ಅಂಥೆಮ್ ಆ್ಯಂಡ್ ದ ನ್ಯಾಷನಲ್ ಫ್ಲ್ಯಾಗ್. ನ್ಯಾಷನಲ್ ಅಂಥೆಮ್ ಅಂತಂದರೆ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸುವುದು. ಕಾಸ್ಟಿಂಗ್ ಒನ್ಸ್ ವೋಟ್ ಇನ್ ಎಲೆಕ್ಷನ್. ಚುನಾವಣೆಯಲ್ಲಿ ಮತದಾನ ಮಾಡುವುದು. ಒಬಿಡಿಯನ್ಸ್ ಟು ದ ಲಾಸ್ ಆಫ್ ದ ಕಂಟ್ರಿ. ದೇಶದ ಕಾನೂನುಗಳಿಗೆ ವಿಧೇಯರಾಗಿರುವುದು. ಇನ್ನು 4ನೆಯ ಪ್ರಶ್ನೆ, ಮೆನ್ಷನ್ ಟು ಮೆಥಡ್ಸ್ ಆಫ್ ಗೆಟಿಂಗ್ ಸಿಟಿಸನ್ಶಿಪ್ ಆಫ್ ಕಂಟ್ರಿ. There are two ways of getting the citizenship of country. First, a child born in our country will naturally become citizen of country. Second, a citizen can give the citizenship of the country of his birth and become the citizens of another country. So how can you help senior citizens? We can help senior citizens. We respect senior citizens. We help them in their work. We obey their orders. So dear students, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.